ಗೆಟ್ ರೆಡಿ, ಸ್ಟಾರ್ಟ್. ಕರ್ನಾಟಕ ರಾಜ್ಯದ ರಾಜ್ಯಪಾಲರು ರಾಜ್ಯ ವಿಧಾನ ಮಂಡಲದಲ್ಲಿ ಮಾಡಿದ ಭಾಷಣ. ಸನ್ಮಾನ್ಯ ಸಭಾಪತಿಯವರೇ, ಸನ್ಮಾನ್ಯ ಸಭಾಧ್ಯಕ್ಷರೇ ಹಾಗೂ ಸನ್ಮಾನ್ಯ ಸದಸ್ಯರೇ, ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಕಳೆದ 6 ತಿಂಗಳಲ್ಲಿ ಪ್ರಕೃತಿಯು ನಮ್ಮ ರಾಜ್ಯದ ಮೇಲೆ ಕರುಣೆ ತೋರಿ ಬಿದ್ದ ಮಳೆಯು ನಮ್ಮ ಗ್ರಾಮೀಣ ಸಹೋದರ ಸಹೋದರಿಯರ ಬದುಕನ್ನು ಸುಧಾರಣೆ ಮಾಡುವ ಭರವಸೆಯನ್ನು ಮೂಡಿಸಿ ಗ್ರಾಮೀಣ ಸಮುದಾಯಕ್ಕೆ ಸಮೃದ್ಧಿ ತರುವ ಭರವಸೆಯೊಂದಿಗೆ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ. ಸಾಧಾರಣ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿರುವ ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಿ ಬರ ಪರಿಹಾರ ಕಲ್ಪಿಸುವ ಪ್ರಯತ್ನಗಳಲ್ಲಿ ಯಾವುದೇ ರಿಯಾಯಿತಿ ತೋರದೆ ತೀವ್ರ ಬರದ ವಿರುದ್ಧ ತನ್ನ ಹೋರಾಟವನ್ನು ಮುಂದುವರಿಸಲು ರಾಜ್ಯಕ್ಕೆ ಸಾಧ್ಯವಾಗುವಂಥ ಹೊಸ ನೆರವನ್ನು ನೀಡುವಂತೆ ಭಾರತ ಸರ್ಕಾರವನ್ನು ಕೋರಲಾಗಿದ್ದು, ಈ ಸಂಬಂಧದಲ್ಲಿ ಕೇಂದ್ರದ ತಂಡವು ರಾಜ್ಯಕ್ಕೆ ಭೇಟಿ ನೀಡಿದೆ ಮತ್ತು ಭಾರತ ಸರ್ಕಾರದ ಪ್ರತಿಕ್ರಿಯೆಗಾಗಿ ಕಾಯಲಾಗುತ್ತಿದೆ. ಪರಿಶಿಷ್ಟ ಜಾತಿ, ಇತರ ಹಿಂದುಳಿದ ಸಮುದಾಯಗಳ ಜನರು ವಾಸಿಸುವ ಪ್ರದೇಶಗಳಲ್ಲಿರುವ ದೇವಾಲಯಗಳ ದುರಸ್ತಿ ಮತ್ತು ಜೀರ್ಣೋದ್ಧಾರಕ್ಕೆ ಆರಾಧನೆ ಯೋಜನೆಯ ಅಡಿಯಲ್ಲಿ ಹಣಕಾಸು ನೆರವನ್ನು ಒದಗಿಸಲಾಗುತ್ತಿದೆ. ಪ್ರಕೃತಿ ವಿಕೋಪಗಳು, ಕೀಟಗಳು ಹಾಗೂ ರೋಗಗಳಿಂದ ಉಂಟಾಗುವ ನಷ್ಟಗಳನ್ನು ಪರಿಹರಿಸಲು ಈರುಳ್ಳಿ, ಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಬೆಳೆಗಳಿಗೆ ಬೆಳೆ ವಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಬೆಂಬಲ ಬೆಲೆ ಯೋಜನೆಯ ಅಡಿಯಲ್ಲಿ ಬೆಳೆಗಳನ್ನು ಖರೀದಿಸಲಾಗುವುದು. ಕರ್ನಾಟಕವು ಹಲವಾರು ಅಧಿಕ ಇಳುವರಿ ನೀಡುವ ತರಕಾರಿ ಬೆಳೆಗಳ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದ್ದು ಮತ್ತು ಖಾಸಗಿ ವಲಯವು ತರಕಾರಿ ಬೀಜೋತ್ಪಾದನೆ ಮಾಡುವುದಕ್ಕೆ ರಾಜ್ಯವು ಅನುಕೂಲಕರ ವಾತಾವರಣವನ್ನು ಕಲ್ಪಿಸಿದ್ದು, ಹಲವಾರು ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳು ಈ ಕಾರ್ಯದಲ್ಲಿ ತೊಡಗಿವೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಅರ್ಹ ಕುಟುಂಬಗಳನ್ನು ಗುರುತಿಸಿ ಹಳದಿ ಪಡಿತರ ಚೀಟಿ ವ್ಯವಸ್ಥೆಯಡಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಪಡಿತರ ಚೀಟಿಗಳನ್ನು ನೀಡಲಾಗಿದ್ದು, 1 ತಿಂಗಳಿಗೆ 20 ಕೆಜಿ ಅಕ್ಕಿ ಹಾಗೂ 5 ಕೆಜಿ ಗೋಧಿ ಒಳಗೊಂಡ ಆಹಾರ ಧಾನ್ಯಗಳನ್ನು ಅಗ್ಗದ ಬೆಲೆಯಲ್ಲಿ ಒದಗಿಸಲಾಗುತ್ತಿದೆ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಆಹಾರ ಧಾನ್ಯಗಳ ವಿತರಣೆಯನ್ನು ಮುಂದುವರಿಸಲಾಗುತ್ತಿದ್ದು, ಅನ್ನಪೂರ್ಣ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಫಲಾನುಭವಿಗೆ 10 ಕಿಲೋ ಅಕ್ಕಿಯನ್ನು ಒದಗಿಸಲಾಗುತ್ತಿದೆ. ಬೆಂಗಳೂರು ನಗರ ಸೌಂದರ್ಯವನ್ನು ಹೆಚ್ಚಿಸಲು ಮತ್ತು ನಗರದ ನಾಗರಿಕರ ಅನುಕೂಲಗಳ ಸುಧಾರಣೆ ಮಾಡಲು ಹಾಗೂ ಅಭಿವೃದ್ಧಿಪಡಿಸಲು ನಗರದ ಸುತ್ತ 2ನೇ ವರ್ತುಲ ರಸ್ತೆಯನ್ನು ನಿರ್ಮಿಸಲು ಯೋಜಿಸಲಾಗಿದ್ದು, ಸ್ವಚ್ಛ ಪರಿಸರವನ್ನು ಒದಗಿಸುವ ಉದ್ದೇಶದಿಂದ ರಾಜ್ಯದ ಪುರಸಭೆಗಳಲ್ಲಿ ನಿರ್ಮಲ ನಗರ
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಹಾಗೂ ರೈಲ್ವೆ ಮೇಲು ಸೇತುವೆ, ಕೆಳ ಸೇತುವೆಗಳ, ಮಳೆ ನೀರಿನ ಚರಂಡಿಗಳ, ಉದ್ಯಾನವನಗಳ, ಸಾರ್ವಜನಿಕ ಸೌಕರ್ಯಗಳ ನಿರ್ಮಾಣ, ಹಿಂದುಳಿದ ಪ್ರದೇಶಗಳಲ್ಲಿರುವ ಕೊಳಚೆ ಪ್ರದೇಶಗಳ ಸುಧಾರಣೆ ಇವೇ ಮುಂತಾದ ಹಲವಾರು ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು, ನಗರದ ವಾಹನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಕೆಲವು ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ವಿಭಾಜಕಗಳನ್ನು ನಿರ್ಮಿಸಲು ಯೋಚಿಸಲಾಗಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಸರ್ವ ಶಿಕ್ಷಣ ಅಭಿಯಾನದ ಸಹಭಾಗಿತ್ವದಲ್ಲಿ ಚಿಣ್ಣರ ಕರ್ನಾಟಕ ದರ್ಶನ ಎಂಬ ಹೊಸ ಯೋಜನೆಯೊಂದನ್ನು ರೂಪಿಸಿದೆ. ಇದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತರಾದ ಮತ್ತು ಸಾಮಾಜಿಕವಾಗಿ ಹಿಂದುಳಿದ 200 ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ರಾಜ್ಯದ ಪರಿಚಯ ಪ್ರವಾಸಕ್ಕೆ ಕಳುಹಿಸಿಕೊಡಲಾಗುವುದು. ಸಹಕಾರ ಸ್ಫೂರ್ತಿಯು ನಮ್ಮ ಜನರ ಜೀವನ ಮತ್ತು ಸಮಯವನ್ನು ಸೌಹಾರ್ದ ಪ್ರಗತಿದಾಯಕವಾಗಲೆಂದು ಮುಂಬರುವ ವರ್ಷ ನಿಮ್ಮ ಪಾಲಿಗೆ ಪ್ರಗತಿಪರ ಸಂತೋಷದಾಯಕವಾಗಲೆಂದು ಹಾರೈಸಿ, ಕರ್ನಾಟಕ ರಾಜ್ಯವು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಲೆಂದು ಆಶಿಸುತ್ತಾ ಸಭಾಪತಿ ಹಾಗೂ ಅಧ್ಯಕ್ಷರಿಗೆ ವಂದಿಸುತ್ತಾ ಈ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಶ್ರೀ ವಿನಾಯಕ ಪುಸ್ತಕ ಅಂಗಡಿ, ರಾಜಾ ಮಾರ್ಕೆಟ್, ಅವೆನ್ಯೂ ರಸ್ತೆ, ಬೆಂಗಳೂರು. ಇವರು ಬೆರಳಚ್ಚು ಮತ್ತು ಶೀಘ್ರಲಿಪಿ ಪುಸ್ತಕಗಳ ಮಾರಾಟ ಮಾಡುವ ಬಗ್ಗೆ ಕರ್ನಾಟಕ ರಾಜ್ಯದ ಎಲ್ಲ ವಾಣಿಜ್ಯ ಶಾಲೆಗಳ ಪ್ರಾಂಶುಪಾಲರಿಗೆ ಬರೆದ ವಾಣಿಜ್ಯ ಪತ್ರ. ಮಾನ್ಯರೇ, ತಮಗೆಲ್ಲ ತಿಳಿದಿರುವಂತೆ ನಾವು ಸುಮಾರು 30 ವರ್ಷಗಳಿಂದಲೂ ಬೆರಳಚ್ಚು ಹಾಗೂ ಶೀಘ್ರಲಿಪಿಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಬೆರಳಚ್ಚು ಹಾಗೂ ಶೀಘ್ರಲಿಪಿ ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದೇವೆ. ಈಗ ನಾವು ಅನುಭವಿ ಅಧ್ಯಾಪಕರುಗಳಿಂದ ಬರೆಸಲ್ಪಟ್ಟಿರುವ ಆಂಗ್ಲ ಮತ್ತು ಕನ್ನಡ ಶೀಘ್ರಲಿಪಿಯ ವಿಸ್ತರಣೆ ಮತ್ತು ಸಂಕ್ಷೇಪಣೆ, ಕನ್ನಡ ಶೀಘ್ರಲಿಪಿಯ ಪ್ರಗತಿಪರ ಪದಪುಂಜಗಳ, ಕನ್ನಡ ಮತ್ತು ಆಂಗ್ಲ ಬೆರಳಚ್ಚುಗಳ ವೇಗಮಾಲಿಕೆಯ ಪುಸ್ತಕಗಳನ್ನು ಹೊಸದಾಗಿ ಪ್ರಕಟಿಸಿದ್ದೇವೆ. ಅವುಗಳ ವಿವಿಧ ಮತ್ತು ಬೆಲೆ ಪಟ್ಟಿಯನ್ನು ತಮ್ಮ ಆದೇಶಕ್ಕಾಗಿ ಪತ್ರದೊಂದಿಗೆ ಲಗತ್ತಿಸಲಾಗಿದೆ. ಈ ಪುಸ್ತಕಗಳು ಬೆರಳಚ್ಚು ಮತ್ತು ಶೀಘ್ರಲಿಪಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗ ಆಗುವುದರಿಂದ ಮತ್ತು ನಮ್ಮಲ್ಲಿ ದಾಸ್ತಾನು ಕಡಿಮೆ ಇದ್ದು ತಮಗೆ ಯಾವ ಪುಸ್ತಕಗಳು, ಎಷ್ಟೆಷ್ಟು ಪ್ರತಿಗಳು ಬೇಕೆಂಬುದನ್ನು ತಿಳಿಸಿದರೆ ಅವುಗಳನ್ನು ತಕ್ಷಣ ಕಳುಹಿಸಲು ವ್ಯವಸ್ಥೆ ಮಾಡುತ್ತೇವೆ. ತಾವು ಮುಂಗಡ ಹಣವನ್ನು ಪಾವತಿ ಮಾಡಿ ತಮಗೆ ಬೇಕಾದ ಪುಸ್ತಕಗಳನ್ನು ತರಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳ ಸೇವೆಯೇ ನಮ್ಮ ಗುರಿಯಾಗಿದೆ. ಈ ಪುಸ್ತಕಗಳಲ್ಲಿ ತಿಳಿಸಿದಂತೆ ಅಭ್ಯಾಸ ಮಾಡಿದ್ದಲ್ಲಿ ನಿಮ್ಮ ವಾಣಿಜ್ಯ ಶಾಲೆಗಳು ಹೆಚ್ಚಿನ ಫಲಿತಾಂಶವನ್ನು ಗಳಿಸಬಹುದಾಗಿದೆ. ನಿಮ್ಮ ಕೋರಿಕೆಯಂತೆ ಕಳುಹಿಸಲಾದ
ಪುಸ್ತಕಗಳಲ್ಲಿ ಯಾವುದಾದರೂ ಹಾಳೆಗಳು ಕಾಣೆಯಾಗಿದ್ದು ಪಕ್ಷದಲ್ಲಿ ಅವುಗಳಲ್ಲಿ ಹಿಂದಕ್ಕೆ ಕಳುಹಿಸಿದ್ದಲ್ಲಿ ಅದಕ್ಕೆ ಪ್ರತಿಯಾಗಿ ಉತ್ತಮ ಪ್ರತಿಗಳನ್ನು ಕಳುಹಿಸಲಾಗುವುದು. ತಮ್ಮ ಆದೇಶವನ್ನೇ ಎದುರು ನೋಡುತ್ತಿದ್ದೇವೆ. ತಮ್ಮ ವಿಶ್ವಾಸಿ ಶ್ರೀ ವಿನಾಯಕ ಪುಸ್ತಕ ಅಂಗಡಿ ಪರವಾಗಿ ಗಣೇಶ್ ಪ್ರಕಾಶಕರು.